ಟೂ ವೇ ಇರಲೇಬೇಕು. ಮತ್ತು ಬಿಟ್ಬಿಟ್ಟು ಕಳಿಸ್ತಾ ಹೇಳು, ನಿನ್ನ ಮರ್ಯಾದೆ ಪಾಪ ನಾನು ಬೀದಿಲೇ ಹರಾಜು ಹಾಕ್ಬೋದಾಗಿತ್ತು. ಪ್ರಮಾಣ ಮಾಡೋದ ಬಾ ಕಪ್ಪಡಿಗೆ ಹೋಗೋದ ಬಾರಯ್ಯ, ಅಲ್ಲಿ ನೀನು ಕತ್ಕೊಂಡಿದ್ದೀಯ ಅಂತ ನಾನು ಮಾಡ್ತೀನಿ. ನಾನು ಕತ್ಕೊಂಡಿದ್ದೀನಿ ಇಲ್ಲ, ನಾನು ಕತ್ಕೊಂಡಿಲ್ಲ ಅಂತ ನೀನು ಮಾಡು. ಇಂಥ ಲೋಫರ್ ನನ್ನ ಮಕ್ಳಿಗೆ ಮಾತ್ರ ಕೆಲಸ ಮಾತ್ರ ಕೊಡಬೇಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಎಲೆಕ್ಟ್ರಿಕಲ್ ವಿಷಯನ ಹೇಳಕ್ಕೆ ಬಂದಿದ್ದೀನಿ. ನಮ್ಮನೆ ಎಲೆಕ್ಟ್ರಿಕಲ್ ಕೆಲಸ ಮಾಡಬೇಕಾರೆ ಏನೇನೆಲ್ಲ ಅವಾಂತರಗಳಾಯಿತು, ಹೇಗಾಯಿತು, ಮತ್ತು ಏನೇನು ಯಾವ ಥರ ಮಿಸ್ಟೇಕ್ ಮಾಡಿದ್ರು ಅನ್ನೋ ವಿಚಾರನ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡೋಕ್ಕೆ ಹೊರಟಿದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನು ಗೊತ್ತಾ ಫ್ರೆಂಡ್ಸ್, ನಾವು ಮನೆ ಕಟ್ಟಬೇಕಾದ್ರೆ ನಿಮಗೆಲ್ಲ ಗೊತ್ತಿರೋ ವಿಚಾರನೇ, ಎಲೆಕ್ಟ್ರಿಕಲ್ಲು, ಪ್ಲಮ್ಮಿಂಗು ತುಂಬ ಇಂಪಾರ್ಟೆಂಟ್ ಆದಂಥ ವಿಚಾರಗಳು. ಇದರಲ್ಲಿ ನಾವು ಎಲ್ಲಿ ಎಡವುತ್ತೀವಪ್ಪ ಅಂತಂದರೆ, ಫಸ್ಟು ನಮ್ಮನೆ ಆಗಿದ್ದ ವಿಚಾರನೇ ಇದು. ಎಲ್ಲೆಲ್ಲಿ ಎಲೆಕ್ಟ್ರಿಕಲ್ ಪಾಯಿಂಟ್ ಬೇಕು ಅಲ್ಲಲ್ಲಿ ಎಲೆಕ್ಟ್ರಿಕಲ್ ಕೆಲಸ, ಈ ಸ್ವಿಚ್ಚು ಇಲ್ಲೇಬೇಕು, ಟೂ ವೇ ಇಲ್ಲೇಬೇಕು. ಮತ್ತು ನಮಗೆ ಮುಂಚೆ 1 ಮಾಡಲ್ ಅಂದರೆ ಎಷ್ಟು, 2 ಮಾಡಲ್ ಅಂದರೆ ಹೇಗಿರ್ತವೆ, ಮತ್ತು 6 ಮಾಡಲ್ ಅಂದರೆ ಎಷ್ಟೆಷ್ಟು ಇವು ಬರ್ತವೆ, ಸ್ವಿಚ್ಗಳು ಬರ್ತವೆ ಅಂತ ಗೊತ್ತಿರಲಿಲ್ಲ. ನೋಡಿ, ವೈರಿಂಗ್ ಎಳೆಯೋಕ್ಕೆ ಬಂದವರು, ವೈರಿಂಗ್ ಮಾಡೋಕ್ಕೆ ಬಂದವರು, ಎಲೆಕ್ಟ್ರಿಕಲ್ ಕೆಲಸ ಮಾಡಿದವರು, ಎಲೆಕ್ಟ್ರಿಕಲ್ ಕೆಲಸ ಒಪ್ಕೊಂಡವ್ನು ಮಾಡಿರೋ ಕೆಲಸ ಅಲ್ಲ ಇದು. ಅವನ ಜೊತೆ ಹೆಲ್ಪರಾಗಿ ಬಂದಿದ್ನಲ್ಲ ನಮ್ಮ ಮನೆಗೆ, ಅವ್ನು ಮಾಡಿರೋ ಕೆಲಸ. ಎಷ್ಟು ಧೈರ್ಯ ಇರಬೇಕು ಇವನಿಗೆ. ನಮ್ಮನೆ ವೈರ್ ಕತ್ಕೊಂಡು ಹೋಗೋಕ್ಕೆ ಫ್ರೆಂಡ್ಸ್, ತುಂಬ ಹುಷಾರಾಗಿ ನೋಡ್ಕೊಳ್ಳಿ. ವೈರ್ ಕತ್ಕೊಂಡೋಗೋರೆ 2,500 ರೂಪಾಯಿ ಒಂದು ಕಾಯಿಲ್, ಅದು 2.5 ಕಾಯಿಲ್ದು ಕತ್ಕೊಂಡೋಗಿದ್ದಾನೆ. ಮತ್ತು ಇನ್ನೂ ಮುಂಚೆ ಎಲ್ಲ ಎಷ್ಟೆಷ್ಟು ಕತ್ಕೊಂಡೋಗಿದ್ದಾರೆ ನನಗಂತೂ ಗೊತ್ತಿಲ್ಲ, ನಾನು ನೋಡಿದ್ದು. ನೀವು ಹೇಳ್ತೀಯಲ್ಲಪ್ಪ, ನಿನ್ನ ಎದುರುಗಡೆನೇ ಹಿಡ್ಕೋಬೇಕಾಗಿತ್ತು, ಕೊಳ್ಳುಂಪಟ್ಟಿ ಹಿಡ್ಕೊಂಡು ಅಂತ ನಾನು ಕೇಳೋ ಅಧಿಕಾರ ಇತ್ತು ಕಣಯ್ಯ ನನಗೆ. ಯಾಕೆ ಬಿಟ್ಬಿಟ್ಟು ಕಳಿಸ್ತಾ ಹೇಳು, ನಿನ್ನ ಮರ್ಯಾದೆ ಪಾಪ ನಾನು ಬೀದಿಲೇ ಹರಾಜು ಹಾಕ್ಬೋದಾಗಿತ್ತು, ಕೂಗಾಡಿ ರೇಗಾಡಿ. ನಿನ್ನ ಬ್ಯಾಗ್ ಹಿಡ್ಕೊಂಡು ನಿಂತಿದ್ದಲ್ಲ ನೋಡು. ಮುಂಚೆ ಎಲ್ಲ ಯಾಕಯ್ಯ ನೀನು ಬಟ್ಟೆ ಬದಲಾಯಿಸ್ಕೊಂಡು ಹೋಗ್ತಿದ್ದೆ, ಮತ್ತೆ ಅವತ್ತು ಯಾಕೆ ನೀನು ಬಟ್ಟೆ ಬದಲಾಯಿಸ್ಕೊಂಡು ಹೋಗಲಿಲ್ಲ? ನೀನು ಇದ್ದಿದ್ದ ಬಟ್ಟೆಲೆ ಯಾಕೆ ಕವರ್ನ ಹರಿದಾಕ್ಬಿಟ್ಟು ದುಡ್ಡು ತರಕ್ಕೆ ಹೋಗೋ ಅಷ್ಟರಲ್ಲಿ ಕವರ್ನ ಹರಿದಾಕ್ಬಿಟ್ಟು ನಿನ್ನ ಬ್ಯಾಗ್ ಒಳಗಡೆ ಯಾಕೆ ಹಾಕ್ಕೊಂಡೆ ನೀನು? ಬಾ, ಪ್ರಮಾಣ ಮಾಡೋಣ ಬಾ. ನೀನು ವೈರ್ ಕತ್ಕೊಂಡು ಹೋಗಿದ್ಯೋ ಇಲ್ವೋ ಅಂತ ಬಾ, ನಮ್ಮ ದೇವ್ರ ಹತ್ರನೇ ಪ್ರಮಾಣ ಮಾಡೋಣ ಬಾ. ಕಪ್ಪಡಿಗೆ ಹೋಗೋದ ಬಾರಯ್ಯ, ಅಲ್ಲಿ ನೀನು ಕತ್ಕೊಂಡಿದ್ದೀಯ ಅಂತ ನಾನು ಮಾಡ್ತೀನಿ. ನಾನು ಕತ್ಕೊಂಡಿದ್ದೀನಿ ಇಲ್ಲ, ನಾನು ಕತ್ಕೊಂಡಿಲ್ಲ ಅಂತ ನೀನು ಮಾಡು. ಆವಾಗ ಗೊತ್ತಾಗುತ್ತೆ ಇಲ್ಲ ನೀನು ಸಭ್ಯಸ್ಥ ಅಲ್ವೋ ಅಂತ. ಯಾಕ್ರಯ್ಯ ನಾವು ದುಡ್ದಿರೋ ದುಡ್ಡಲ್ಲೇ ನೀವು ಎಂಜಾಯ್ ಮಾಡಬೇಕಾ? ಯಾಕೆ ನೀವು ಮೈ ಮುಳೆ ಮುರಿದು ದುಡ್ದು ತಿಂದು ಎಂಜಾಯ್ ಮಾಡೋಕ್ಕಾಗೋದಿಲ್ವಾ? ಕೆಲಸನ ಯಾರವಾಗ ಮಾಡೋಕ್ಕೆ ಬರ್ತದೆ ಅಂದರೆ ನಮ್ಮನೆ ಕೆಲಸಕ್ಕೆ ಬನ್ನಿ, ಇಲ್ಲ ಇನ್ನೊಂದು ಕಡೆ ಕೆಲಸಕ್ಕೆ ಒಪ್ಕೊಳ್ಳಿ. ನಾವು ಮೈ ಮುಳೆ ದುಡ್ದು ಒಂದು ಕಡೆ 1,000 ರೂಪಾಯಿ ಸಾಲ ಮಾಡಿಕೊಂಡು ತಗೊಬಂದು ನಮ್ಮನೆ ದುಡ್ಡನ್ನ ನಮ್ಮನೆಗೆ ಸುರಿದಿರ್ತೀವಿ. ಆ ದುಡ್ಡಿನ ಪ್ರತಿಫಲಕ್ಕೆ ಒಳ್ಳೆ ಬೆಲೆ ಕಟ್ಟಬೇಕು. ಇಲ್ಲ ಅಂತಂದರೆ ನೀವು ಇನ್ನೊಬ್ರ ಮನೆಗೆ ಕೆಲಸ ಒಪ್ಕೊಬರ್ಬೇಡಿ. ಬಾ, ಈಗ ಸ್ವಿಚ್ ಪ್ಲೇಟ್ ತರಕ್ಕೆ ಹೋದರೆ ಎಲ್ಲರೂ ಕೇಳ್ತಾರೆ, ನೀವೇನು ಚೌಟ್ರಿ ಕಟ್ಸಿದ್ದೀರಾ ಅಂತಾರೆ. ಎಲ್ಲ ಕಡೆನೂ 6 ಮಾಡಲ್ ಓಕೆ, 12 ಮಾಡಲ್ ಹಾಕಿಟ್ಟಿದೆಯಾ ಎಲ್ಲ ಕಡೆನೂ. ಕೆಲಸ ಮಾಡೋಕ್ಕೆ ಬರ್ತದೆ ಅಂದರೆ ನೀನು ಮಾತ್ರ ಕೆಲಸ ಒಪ್ಕೋ, ಇಲ್ಲಾಂದರೆ ಕೆಲಸ ಒಪ್ಕೋಬೇಡ. ಪ್ರಮಾಣ ಮಾಡೋಣ ಬಾ. ನೀನು ನನ್ನ ಹೆಸ್ರು ಹೇಳ್ಬಾರ್ದು, ಯಾಕೆ ಅಂದರೆ ಅವತ್ತು ನನ್ನನ್ನು ಹಿಡ್ಕೊಂಡಿದ್ದಿದ್ರೆ ನಿನ್ನ ಮರ್ಯಾದೆ 3 ಕಾಸು ಉಳಿತಿರ್ಲಿಲ್ಲ. ಎಲ್ಲ ಕಡೆನೂ ಯಾವ ಕಡೆ ಸ್ವಿಚ್ ಬೇಕು ಆ ಕಡೆ ಹಾಕಿಲ್ಲ, ಬೇಡ್ದನೇ ಇರೋ ಕಡೆ ಎಲ್ಲ ಹಾಕಿದ್ದೀರಿ. ನಿಮಗೆ ಪ್ಲಮ್ಮಿಂಗ್ ಕೆಲಸ ಕೊಟ್ಬಿಟ್ಟೆ ಅಂತ ಅಂದ್ಬಿಟ್ಟು ಪ್ಲಮ್ಮಿಂಗು ಎಲೆಕ್ಟ್ರಿಕಲ್ ಎರಡನ್ನೂ ಒಟ್ಟಿಗೆ ಡುಮ್ ಅನ್ಸ್ಬಿಟ್ಟು ಹೋದ್ರಿ ಅಲ್ವಾ? ನೋಡಿ ಫ್ರೆಂಡ್ಸ್, ನೀವು ಮನೆ ಕಟ್ಟೋರಿದ್ರೆ ಫಸ್ಟು ತಿಳ್ಕೊಳ್ಳಿ, 12 ಮಾಡಲ್ ಎಲ್ಲಿ ಯಾವುದು, 12 ನಮಗೆ ಎಲ್ಲಿ ಬರಬೇಕು, 6 ಮಾಡಲ್ ಎಲ್ಲಿ ಬರಬೇಕು, 4 ಮಾಡಲ್ ಎಲ್ಲಿ ಬರಬೇಕು, ಅದನ್ನು ಪ್ರಿಪ್ಲಾನ್ ಮಾಡಿ ಇಟ್ಕೊಳ್ಳಿ ದಯವಿಟ್ಟು. ಇಂಥ ಲೋಫರ್ ನನ್ನ ಮಕ್ಳಿಗೆ ಮಾತ್ರ ಕೆಲಸ ಮಾತ್ರ ಕೊಡಬೇಡಿ. ಬರೋರು ಒಪ್ಕೊಂಡಿರೋರು ಮೇಸ್ತ್ರಿ ಕೆಲಸ ಮಾಡೋರು ಸರಿಯಾಗಿದ್ರು
ಅವ್ರ ಜೊತೆ ಬರೋರಂಥವ್ರು ಯಾವ ಕಾರಣಕ್ಕೂ ಸರಿ ಇರಲ್ಲ. ಹತ್ತಿರದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸ್ಕೊಳ್ಳಿ. ಇನ್ನು ನಮ್ಮನೆ ಎಷ್ಟೆಷ್ಟೊಂದು ಥಿಂಗ್ಸ್ಗಳು ಕಳೆದೋಗಿದ್ದಾವೋ, ಎಲ್ಲ ಕತ್ಕೊಂಡೋಗಿದ್ದಾರೋ ಒಂದು ಗೊತ್ತಿಲ್ಲ. ಏನು ಗೊತ್ತಿದ್ರೂ ನಾನು ಹೇಳೋ ಪರಿಸ್ಥಿತಿಲಿ ಇಲ್ಲ. ಇವನು ತೊಗೊಂಡೋಗ್ಬಿಟ್ಟು ಸಬ್ಬೆಸ್ತನಂಗೆ ನಾನು ತಗೊಂಡೇ ಹೋಗಿಲ್ಲ ಅಂತ ಹೇಳ್ತಾನೆ. ನಿನಗೆ ಮಾನ ಮರ್ಯಾದೆ ಇಲ್ವೇನೋ? ಮಾನ ಮರ್ಯಾದೆ ಗುಟ್ಟಿಲ್ವಾ ನೀನು? ಏನಂತೀರಾ ಫ್ರೆಂಡ್ಸ್? ಮನೆ ಕೆಲಸಕ್ಕೆ ಅಂತ ಬಂದು ಮನೆ ಕೆಲಸ ಮಾಡ್ದೇ ಕತ್ಕೊಂಡೋಗೋದ್ರಲ್ಲೇ ಇವ್ರ ಟ್ಯಾಲೆಂಟ್ನ ತೋರಿಸ್ಕೊಳಕ್ಕೆ ಅಂತಲೇ ನಿಂತಿರ್ತಾರೆ. ಇಂಥ ಜನಕ್ಕೆಲ್ಲ ಏನು ಹೇಳೋದು? ಮೈ ಮೂಳೆ ಮುರ್ಕೊಂಡು ದುಡ್ದು ತಿನ್ನೋಕ್ಕಾಗದೇ ಇದ್ದರೆ ಭಿಕ್ಷೆ ಬೇಡಾದರೂ ತಿನ್ನೋಕ್ಕೆ ಹೇಳಿ. ಆಗಲಾದರೂ ಬೇರೆಯವರು ಶ್ರಮ ಪಟ್ಟಿರೋ ದುಡ್ಡು ದುಡಿಯೋಕ್ಕೆ ಎಷ್ಟು ಕಷ್ಟಪಡಬೇಕು ಅನ್ನೋದು ಈ ಮುಂಡೆ ತವಕ್ಕೆ ಅರ್ಥ ಆಯ್ತದೆ. ಇವತ್ತು ನಿನ್ನ ಕೊಳ್ಳು ಪಟ್ಟಿ ಹಿಡ್ಕೊಂಡೇ ಕೇಳ್ಬೋದಾಗಿತ್ತು, ಯಾಕಪ್ಪ ತಗೊಂಡೋಯ್ತಾ ಇದ್ದಿ ವೈರ್ನ ಅಂತ. ನಾನು ಆ ಕೆಲಸ ಮಾಡಲಿಲ್ಲ. ಯಾಕೆ ಹೇಳು? ನಿನ್ನನ್ನು ನಮ್ಮ ಮನೆಗೆ ಬಂದಾಗ ನನ್ನ ಅಣ್ಣ ತಮ್ಮದಿರ್ಗಿಂತ ಹೆಚ್ಚಾಗಿ ನೋಡಿಕೊಂಡು ನಿಮ್ಮನ್ನ ಎಲ್ಲರನ್ನೂ ಕಳಿಸ್ದೆ ನೋಡು. ಅದಕ್ಕೆ ನೀನು ನನಗೂ ನನ್ನ ಗಂಡನಿಗೂ ಸರಿಯಾಗಿ ಮಾಡಿದ್ಯಾ ಬಿಡು. ಬೇರೆಯವರಾಗಿದ್ದಿದ್ರೆ ಏನೋ ಇಟ್ಕೊಂಡು ಕಟ್ಟಾಕ್ಬಿಟ್ಟು ಒಡೆದು ಕಳಿಸಿರೋರು ಕಣ್ಣೆದುರುಗಡೆನೆ ಮಾಡಿದಾಗ ನಾವು ಆ ಥರ ಮಾಡಲಿಲ್ಲ. ಅದು ನಮ್ಮ ಒಳ್ಳೆತನ. ಆ ಒಳ್ಳೆತನನ ನೀನು ಮಿಸ್ಯೂಸ್ ಮಾಡಿಕೊಂಡೆ ಕಣಪ್ಪ. ಅರ್ಧಂಬರ್ಧದಲ್ಲಿ ಕೆಲಸನ ಕೈ ಬಿಟ್ಬಿಟ್ಟು ಹೋದೆ. ಯಾಕೆ ನಿನಗೆ ಪೂರ್ತಿ ದುಡ್ಡು ಕೊಟ್ಟಿರಲಿಲ್ವ ನಾವು? ಕೆಲಸ ಯಾಕೆ ಹೇಳೋ? ಪೂರ್ತಿ ಕೆಲಸ ಮಾಡಿಬಿಟ್ಟು ಇನ್ನು ಇಷ್ಟಲ್ಲ, ಇಷ್ಟು ಬೇಕು ದುಡ್ಡು ಅಂತಂದಿರೋ ನಾನು ನಿಮ್ಗೆ ಕೊಡ್ತಿರ್ಲಿಲ್ವಾ? ಅರ್ಧಂಬರ್ಧ ಕೆಲಸ ಮಾಡ್ಬಿಟ್ಟು ಬಾ, ಈಗ ನಮ್ಮ ಮನೆ ಪ್ಲಂಬಿಂಗ್ ಕೆಲಸನೂ ನಿನಗೆ ವಹಿಸ್ದೆ, ಎಲೆಕ್ಟ್ರಿಕಲ್ ಕೆಲಸನೂ ನಿನಗೆ ವಹಿಸ್ದೆ. ಯಾವ ಥರ ಕೆಲಸ ಮಾಡಿದೀಯ ಅಂತ ತೋರಿಸ್ಕೊಡ್ತೀನಿ ಬಾ ಮನೆಗೆ ಒಂದು ಸರಿ. ಎಷ್ಟು ಫೋನ್ ಕಾಲ್ ಮಾಡಿದ್ರು ರಿಸೀವ್ ಮಾಡಲಿಲ್ವಲ್ಲ? ನೀವೇನು ಹೊಟ್ಟೆಗೆ ಅನ್ನ ತಿಂತೀರಾ ಇಲ್ಲ ಇನ್ನೊಂದು ತಿಂತೀರಾ? ಈ ವಿಡಿಯೋ ನೋಡ್ಬಿಟ್ಟಾರ ಬಾ ಮನೆ ತಗ ಬಾ, ನಾನು ತೋರಿಸ್ತೀನಿ ಹೆಂಗೆ ಮಾಡಿದ್ದೀರಾ ಪ್ಲಂಬಿಂಗ್ ಕೆಲಸನೂ ಎಲೆಕ್ಟ್ರಿಕಲ್ ಕೆಲಸನೂ. ಎಲ್ಲೆಲ್ಲಿ 12 ಮಾಡಲ್ ಹಾಕ್ಕೊಂಡು ಎಲ್ಲ ಡಮ್ಮಿ ಮಾಡಿ ಮಡಗಿದ್ದೀರಲ್ಲ ಪಾಪ. ಇನ್ನೊಂದು ಬೇರೆ ಹುಡುಗ ಬಂದು ನಮ್ಮನೆ ಕೆಲಸ ಮಾಡಿಕೊಟ್ಟಿರ್ಲಿಲ್ಲ ಅಂದರೆ ನಮ್ಮನೆ ಕೆಲಸದ ಗತಿ ಏನು? ನೋಡಿ ಫ್ರೆಂಡ್ಸ್, ನಮ್ಮನೆ ಕೆಲಸ ಮಾಡೋಕ್ಕೆ ಅಂತ ಬಂದು ಇವರು ವೈರ್ನೆಲ್ಲ ಹೊತ್ಕೊಂಡೋಗವ್ರೆ. ಇವನಿಗೆ ವೈರ್ ಹೊತ್ಕೊಂಡೋಗೋಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ವಾ. ನಾವು ನಮ್ಮನೆ ಎಲೆಕ್ಟ್ರಿಕಲ್ ವೈರಿಂಗ್ ಕೆಲಸ ಮಾಡಪ್ಪ ಅಂತ ಅಂದರೆ ಇವನು ಇಲ್ಲ, ನನ್ನ ಜೋಬಳಗಡಿಕೆ ಹಾಕ್ಕೋಬೇಕು ಅಂದ್ಬಿಟ್ಟು ಜೋಬಳಗಡಿಕೆ ಹಾಕ್ಕೊಂಡು ಕತ್ಕೊಂಡು ಓಡೋಗ್ಬಿಟ್ಟ. ದಿನ ಬಂದೋನು ಈ ಕೆಲಸ ಮುಗಿಸಾದ್ಮೇಲೆ ಬೇರೆ ಬಟ್ಟೆ ಹಾಕ್ಕೊಂಡು ಹೋಗ್ತಿದ್ದೋನು. ಫಸ್ಟ್ ಗಲೀಜು ಬಟ್ಟೆ ಹಾಕ್ಕೊಂಡು ಕೆಲಸ ಮಾಡ್ತಿದ್ದೋನು. ನೆಕ್ಸ್ಟ್ ಕೆಲಸ ಮುಗಿದ್ಮೇಲೆ ಬೇರೆ ಬಟ್ಟೆ ಹಾಕ್ಕೊಂಡು, ಕೆಲಸ ಮುಗಿಸಾದ್ಮೇಲೆ ಬೇರೆ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿರೋ ಟಿಪ್ ಟಾಪಾಗಿ ಹೋಗೋಂಥ ಮನುಷ್ಯ. ಅವತ್ತು ಯಾಕಪ್ಪ ನೀನು ಹಾಕಿರೋ ಬಟ್ಟೆಲೇ ಹೋದೆ? ನಾನು ಅಕ್ಕ ನೋಡ್ಬಿಡ್ತೀನಿ ಅಂತ ಅಲ್ವಾ? ನಿನ್ನ ಹಿಸ್ಟ್ರಿ ಎಲ್ಲ ಗೊತ್ತಿತ್ತು ಕಣೋ. ಆದರೂ ಸೆಕೆಂಡ್ ಟೈಮ್ ಬಂದೆಲ್ಲ ಆಗ ಯಾಕೆ ಗೊತ್ತಾ? ನಾನು ನಿನಗೆ ಕೆಲಸ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಯಾಕೆ ಹೇಳು? ನಿನ್ನ ದೋಸ್ತು ಹೇಳ್ದ ಕಣಪ್ಪ, ನಿನ್ನ ಅಕ್ಕ ನಿನ್ನ ಕಾಲು ಮುಗಿತೀನಿ, ನಿನ್ನ ಕೈ ಮುಗಿತೀನಿ, ಅವನು ಬಿಟ್ರೆ ನಿಮ್ಮ ಮನೆ ಕೆಲಸಕ್ಕೆ ಇನ್ನೊಬ್ಬರು ಬರಲ್ಲ, ಹಾಗಾಗಿ ನಾನು ಇವನ್ನೇ ಕರ್ಕೊಬರ್ಬೇಕು, ದಯವಿಟ್ಟು ಕೇಳಬೇಡ ಕಣಕ್ಕ ಅಂತ ಅಂದ. ಆ ದುಡ್ಡು ಬೇಕಾದ್ರೆ ನಾನೇ ಕೊಡ್ತೀನಿ ಅಂತ ಅಂದ. ಬರ್ತವೆ ನನಗೆ ಪದಗಳು. ನನ್ನ ಮಗ ಬತ್ತನೇ ಅಂದಿದ್ದೊಕ್ಕೊಳ್ಳಿ, ಮುಖನೂ ಫೋನು ರಿಸೀವ್ ಮಾಡಲಿಲ್ಲ. ಇಂಥ ಕೆಲಸ ನೀನು ನಿಜವಲ್ವೇ ದನದ ಕೊಟ್ಟಿಗೆಗೆ ವೈರಿಂಗ್ ಎಳೆಯೋಕ್ಕೆ ಲಾಯಕ್ಕೆ ಹೊರ್ತು ಮಾತಾಡ್ತಾ ಇಲ್ಲ. ನಾನು ನಿನ್ನ ಹೆಸರು ಹೇಳ್ತಾ ಇಲ್ಲ. ಇಂಥ ದೊಡ್ಡ ದೊಡ್ಡ ಮನೆಗಳೆಲ್ಲ ಕಟ್ಟಕ್ಕೆ ನಿನಗೆ ಲಾಯಕ್ಕೆ ಇಲ್ಲ. ನಿನಗೆ ಬರೋದೇ ಇಲ್ಲ. ನಿನಗೆ ಏನಂತೀರಾ ಫ್ರೆಂಡ್ಸ್? ಇಂಥ ಕಚ್ಚಡ ಎಲೆಕ್ಟ್ರಿಕಲ್ ಕೆಲಸ ಮತ್ತು ಪ್ಲಂಬಿಂಗ್ ಕೆಲಸ ಮಾಡಿದವ್ರಿಗೆಲ್ಲ ನಿಮ್ಮ ಕಿವಿ ಮಾತು ಏನು? ದಯವಿಟ್ಟು ನಮ್ಮ ಥರ ನೀವು ಯೋಚನೆ ಮಾಡ್ದೇ ಇರೋ ರೀತಿ ಬೇರೆಯವ್ರಿಗೆ ಕೆಲಸನ, ಗೊತ್ತಿಲ್ಲದೇ ಇರೋರಿಗೆಲ್ಲ ಕೆಲಸನ ಕೊಡೋಕೆ ಹೋಗ್ಬೇಡಿ. ಇವನು ಗೊತ್ತಿಲ್ಲ ಕೆಲಸ ಅಂತ ನಾವು ಕೊಡಲಿಲ್ಲ, ಇವನಿಗೆ ಕೆಲಸ ಗೊತ್ತಿತ್ತು, ಮನೆ ಹತ್ರ ಬಂದು ಕೇಳ್ದ ಅನ್ನೋ ವಿಚಾರಕ್ಕೆ ಮಾಡ್ತಾನೆ ಅನ್ನೋ ವಿಚಾರಕ್ಕೆ ನಾವು ನೋಡಿ. ನಾನು ಹಿಂದಿನ ವೀಡಿಯೋದಲ್ಲಿ ನಮ್ಮನೆ ಎಲೆಕ್ಟ್ರಿಕಲ್ ಕೆಲಸ, ನಮ್ಮನೆ ಪ್ಲಂಬಿಂಗ್ ಕೆಲಸ ಯಾರು ಮಾಡ್ತವ್ರೆ ಅನ್ನೋ ಫಸ್ಟು ಸೆಕೆಂಡ್ ವೀಡಿಯೋದಲ್ಲಿ ಪ್ಲಂಬಿಂಗ್ ಕೆಲಸ ಇದ್ದಾವೆ. ಆ ವೀಡಿಯೋಸ್ಗಳೆಲ್ಲನೂ ನೋಡಿ ಆಮೇಲೆ ಹೇಳ್ತಾನೆ. ನೋಡಿ ಫ್ರೆಂಡ್ಸ್, ಅಕ್ಕ ನೀನು ನಾವು ಮಾಡ್ತಿರೋ ಕೆಲಸನ, ಎಲೆಕ್ಟ್ರಿಕಲ್ ಕೆಲಸನ ಯೂಟ್ಯೂಬ್ ಚಾನಲ್ಗೆ ಹಾಕ್ಬಿಟ್ಟಲ್ಲಕ್ಕ, ಅದಕ್ಕೆ ನಂಗೆ ಬೇಜಾರಾಯಿತು. ಯೂಟ್ಯೂಬ್ ಚಾನಲ್ಗೆ ಹಾಕ್ತೆ ಫ್ರೆಂಡ್ಸ್. ಇವನೇನು ಬಿಚ್ಕೊಂಡು ಕುಣಿತಿದ್ನ ಇವನು? ಅಂಥ ವೀಡಿಯೋಸ್ಗಳನ್ನ ಹಾಕಿದ್ದೆ ನಾನು. ನೋಡ್ಕೊಂಡು ಬನ್ನಿ ಒಂದು ಸರಿ.
ಅಂಥ ವೀಡಿಯೋಗಳು ಹಾಕಿದ್ದೀನೋ ಇಲ್ವೋ ಅಂತ. ಇವರು ಯಾತಕ್ಕೆ ಬರ್ತಾರೆ ಫ್ರೆಂಡ್ಸ್, ಇವರು ಮನೇನ ಎಕ್ಕುಡ್ಸಕ್ಕೆ ಬರ್ತಾರೋ, ಇಲ್ಲ ಮನೆ ವೈರಿಂಗ್ ಮಾಡೋಕ್ಕೆ ಬರ್ತಾರೋ, ಇಲ್ಲ ವೈರ್ ಕತ್ಕೊಂಡೋಗಕ್ಕೆ ಬರ್ತಾರೋ ಇವರು. ನನ್ನ ಪ್ರಕಾರ ಇವರು ವೈರ್ನ ಕತ್ಕೊಂಡೋಗೋಕ್ಕೆ ಮನೆಗೆ ಎಲೆಕ್ಟ್ರಿಕಲ್ ಕೆಲಸ ಮಾಡೋಕ್ಕೆ ಬರೋದು. ಬಾರೋ ನಾನು ಚಾಲೆಂಜ್ ಮಾಡ್ತೀನಿ, ನೀನೇ ನನ್ನ ಮನೆ ವೈರಿಂಗ್ ಕತ್ಕೊಂಡೋಗೋನು ಅಂತ. ಬಾರೋ ದೇವಸ್ಥಾನಕ್ಕೆ ಹೋಗೋಣ, ಬಾರೋ ಕಪ್ಪಡಿ ರಾಚಪ್ಪಂಗೆ ಹೋಗೋಣ ಬಾ, ಅವನೇ ಹೇಳ್ತಾನೆ ನೀನು ಕತ್ಕೊಂಡೋಗಿಲ್ಲ ಅಂತ. ನೀನು ಪ್ರಮಾಣ ಮಾಡು, ನೀನೇ ಕತ್ಕೊಂಡೋಗಿದೆ ಅಂತ ನಾನು ಪ್ರಮಾಣ ಮಾಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆಲ್ಲ ಈ ವಿಡಿಯೋದ ಬಗ್ಗೆ ಏನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಬಾಯ್, ಟೇಕ್ ಕೇರ್.